ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೆಂತೆ ಕಡುಬು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಗೋಧಿ ಹಿಟ್ಟಿಗೆ ಉಪ್ಪು, ಖಾರ, ಜೀರಿಗೆ, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು. ಪೂರಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು. ಅದಾದಮೇಲೆ ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಆಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಈ ಥರ ಮಾಡ್ಕೋಬೇಕು. ಇದಕ್ಕೆ ಕಡುಬು ಅಂತ ಹೇಳೋದು. ನಾವು 2-3 ಥರ ಮಾಡ್ತೀವಿ ಕಡುಬನ್ನ. ನಾನಿವತ್ತು ತೋರಿಸ್ತಾ ಇರೋದು ಗ್ರೇವಿ ಥರ, ಅಂದರೆ ಸ್ಪೂನ್ಲಿ ತಿನ್ನೋ ಥರ ಮಾಡೋ ಕಡುಬನ್ನ ತೋರಿಸ್ತಾ ಇರೋದು. ಉದುರು ಕಡುಬು ಕೂಡ ಮಾಡ್ತೀವಿ, ಡ್ರೈ ಆಗಿರುತ್ತೆ, ಅದನ್ನು ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ಆರಾಮಾಗಿ ಇದನ್ನು ಎಲ್ಲರೂ ಕುಂತು ಮಾಡ್ತಾ ಇರ್ಬೋದು, ಟೈಮ್ ಪಾಸ್ ಕೂಡ ಆಗಿಬಿಡುತ್ತೆ. ನಮ್ಮ ಮನೆಯವರು ಮೆಂತ್ಯ ಸೊಪ್ಪು ಸಹ ಕಟ್ ಮಾಡ್ತಾ ಇದ್ದಾರೆ. ಹಸಿ ಮೆಂತ್ಯ ಸೊಪ್ಪು ತುಂಬ ಟೇಸ್ಟಿ ಅನಿಸುತ್ತೆ. ಸಿಗದೇ ಇದ್ದಾಗ ಡ್ರೈ ಸೊಪ್ಪು ಕೂಡ ಹಾಕ್ತೀವಿ. ಬೆಳ್ಳುಳ್ಳಿ ಎಷ್ಟಿದ್ದಷ್ಟು ಅಷ್ಟೇ ಟೇಸ್ಟ್ ಆಗಿರುತ್ತೆ. ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾದಮೇಲೆ ಮೆಂತ್ಯ ಪಲ್ಯನ ನೀರಲ್ಲಿ ಹಾಕಿ ಇಟ್ಕೊಂಡಿರಬೇಕು. ಅದಾದಮೇಲೆ ಆ ಮೆಂತ್ಯ ಪಲ್ಯ ಹಾಕಿ ಒಂದು 10 ನಿಮಿಷ ಆದರೂ ಬೇಯಿಸಬೇಕು. ಅಂದರೆ ಆ ಕಲರ್ ಕೂಡ ಚೇಂಜ್ ಆಗಬೇಕು. ಆಮೇಲೆ ಇದಕ್ಕೆ ನೀರು ಹಾಕಬೇಕು. ಬಿಸಿ ನೀರು ಹಾಕಿದ್ದೀನಿ ನಾನು. ಇಲ್ಲದೇ ಇದ್ದರೆ ತಣ್ಣೀರು ಹಾಕಿ ಕೂಡ ಕುದಿಯಕ್ಕೆ ಬಿಡಬೇಕು. ನೀರು ಚೆನ್ನಾಗಿ ಕುದಿಬೇಕಾದಾಗ ಕಡುಬುಗಳನ್ನ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಅಂದರೆ 1:2 ಹಿಟ್ಟಿಗೆ 2 ಕಪ್ಸ್ ಆರು 2.5 ಕಪ್ ನೀರು ಹಿಡಿಯುತ್ತೆ. ಅದಾದಮೇಲೆ ಅದು ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಹಸಿ ಬಿಸಿ ಆಗುತ್ತೆ. ಚೆನ್ನಾಗಿ ಬೇಯ್ದಮೇಲೆ ಉಪ್ಪು, ಖಾರ, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಬಿಸಿ ಬಿಸಿ ಮೆಂತ್ಯ ಕಡುಬು ರೆಡಿ. ಥ್ಯಾಂಕ್ ಯು.